ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 81 ಕನ್ನಡ. ನಾನು ರಾಣಿಗೌಡ. ಸದಾ ಹಸನ್ಮುಖಿ ನಗುಮುಖದ ಚೆಲುವೆ ನಟಿ ಅನುಪಮಾ ಗೌಡ. ಅನುಪಮಾ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರೋ ನಟಿ ಅನುಪಮಾ ಗೌಡ ಅವರು ಈಗ ಅವರ ಅಭಿಮಾನಿಗಳಿಗೆ ಶಾಕಿಂಗ್ ಸಂಗತಿಯೊಂದನ್ನು ಕೊಟ್ಟಿದ್ದಾರೆ. ಹೌದು, ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಖ್ಯಾತಿಯ ನಟಿ ಅನುಪಮಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರೋ ಬೆಡಗಿ. ಎಲ್ಲರ ಕಣ್ ಕುಕ್ಕುವಂತೆ ಫೋಟೋಶೂಟ್ ಮಾಡಿಸ್ಕೊಳ್ತಾ ಇದ್ದಾರೆ. ಇದೇನ್ ಸ್ಟೋರಿ ಅಂತೀರಾ? ನೀವೇ ನೋಡ್ಕೊಂಡು ಬನ್ನಿ. ಸದಾ ಹಸನ್ಮುಖಿ ನಗುಮುಖದ ಚೆಲುವೆ ನಟಿ ಅನುಪಮಾ ಗೌಡ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರೋ ನಟಿ ಅನುಪಮಾ ಗೌಡ ಅವರು ಅಭಿಮಾನಿಗಳಿಗೆ ಶಾಕಿಂಗ್ ಸಂಗತಿಯೊಂದನ್ನು ಬಿಚ್ಚಿಟ್ಟಿದ್ದಾರೆ. ಹೌದು, ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಖ್ಯಾತಿಯ ನಟಿ ಅನುಪಮಾ ಗೌಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಆಕ್ಟಿವ್ ಆಗಿರೋ ಬೆಡಗಿ. ಎಲ್ಲರ ಕಣ್ಣು ಕುಕ್ಕುವಂತೆ ಫೋಟೋಶೂಟ್ ಮಾಡಿಸಿಕೊಳ್ತಾ ಇರ್ತಾರೆ. ಆದರೆ ಸಾಕಷ್ಟು ಜನ ನಟ ಹಾಗೂ ನಟಿಯರ ಬಗ್ಗೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡಿರ್ತಾರೆ. ಸ್ಟಾರ್ ನಟ ನಟಿಯರ ಬಳಿ ಸಾಕಷ್ಟು ದುಡ್ಡು ಇರುತ್ತೆ, ಯಾವಾಗಲೂ ಸುಖ ಶಾಂತಿಯಿಂದ ಜೀವನ ನಡೆಸ್ತಾರೆ, ಅವರಿಗೆಲ್ಲ ಯಾವುದೇ ಕಷ್ಟ ಇರೋದಿಲ್ಲ ಅಂತ. ಆದ್ರೆ ಅನೇಕ ಜನರಿಗೆ ಗೊತ್ತೇ ಇಲ್ಲ ಅವರು ತೆರೆ ಮೇಲೆ ಕಲರ್ಫುಲ್ ಆಗಿದ್ರು ನಿಜ ಜೀವನದಲ್ಲಿ ಅವರಿಗೆ ಆದಂತಹ ಕಷ್ಟಗಳು ಇರುತ್ತವೆ ಅಂತ. ಆದ್ರೆ ಯಾವಾಗಲೂ ನಗುತ್ತಾ ನಗಿಸುತ್ತಾ ಇರುವಂತಹ ನಟಿಯ ಜೀವನದಲ್ಲಿಯೂ ಅದೆಷ್ಟೋ ಕಹಿ ಘಟನೆಗಳು ಸಂಭವಿಸಿದೆ. ಹೌದು, ರ್ಯಾಪಿಡ್ ರಶ್ಮಿ ಅವರ ಸಂದರ್ಶನದಲ್ಲಿ ಈ ಬಗ್ಗೆ ನಟಿ ಅನುಪಮಾ ಗೌಡ ಅವರು ಅವರ ಜೀವನದಲ್ಲಾದ ಕಹಿ ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ. ಸುಮಾರು 7 ರಿಂದ 8 ವರ್ಷಗಳ ಹಿಂದೆ ನಾನು ಖಿನ್ನತೆಗೆ ಒಳಗಾಗಿದೆ. ಆಗ ನಾನು ಆತ್ಮಹತ್ಯೆ ಯೋಚನೆ ಮಾಡಿದ್ದೆ. ಆದರೆ ನನಗೆ ಇಂಡಸ್ಟ್ರಿ, ಫ್ಯಾಮಿಲಿ, ವೈಯಕ್ತಿಕ ಜೀವನವನ್ನ ಹೇಗೆ ಸಾಗಿಸಬೇಕು ಅಂತ ಗೊತ್ತಿರಲಿಲ್ಲ. ಅಂತಹ ಸಂದರ್ಭ ಬಂದಿದ್ದಕ್ಕೆ, ಅದೇ ವೇಳೆ ನನ್ನ ಸ್ನೇಹಿತರು ನನ್ನ ಜೊತೆ ನಿಂತಿದ್ದಕ್ಕೆ, ಕೆಲವೊಂದು ಶೋಗಳು ನನಗೆ ಸಿಕ್ಕಿದ್ದಕ್ಕೆ ನಾನು ಸ್ಟ್ರಾಂಗ್ ಆಗಿಬಿಟ್ಟೆ. ಮುಂದೆ ಹೋಗ್ತಾ ಹೋಗ್ತಾ ಒಂದೊಂದು ಹಂತದಲ್ಲಿ ಒಬ್ಬರು ಸಿಗುತ್ತಾ ಹೋದ್ರು. ನಾನು ಒಂದೊಂದು ವಿಚಾರವನ್ನ ಅವರಿಂದ ಕಲಿತಾ ಇದ್ದೇನೆ. ಅವರ ಪಾಠವೇ ನಮ್ಮನ್ನ ಇನ್ನಷ್ಟು ಸ್ಟ್ರಾಂಗ್ ಆಗಿ ಮಾಡಿಬಿಡುತ್ತೆ ಅಂತ ಹೇಳಿಕೊಂಡಿದ್ದಾರೆ. ಈ ವಿಡಿಯೋವನ್ನ ನೋಡಿದ ಅಭಿಮಾನಿಗಳು, ಅಕ್ಕ ನೀವೆಷ್ಟು ಸ್ಟ್ರಾಂಗ್ ಆಗಿದ್ದೀರಿ, ನಿಮ್ಮಂತೆ ನಾವು ಇರಬೇಕು, ನೀವು ಬೆಳೆದು ಬಂದ ಹಾದಿ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡಿದ್ದಾರೆ. ವುಡ್ ಯು ವಾಂಟ್ ಟು ಲುಕ್ ಆಟ್ ನಾವು ಅವತ್ತು ಆ ಲೈಫನ್ನ, ಈ ಘಟನೆನ ಇವತ್ತು ಇನ್ನೂ ಬೆಟರ್ ಆಗಿ ಹ್ಯಾಂಡಲ್ ಮಾಡ್ತೀವಿ ಅಂತ ಇವತ್ತು ಅನ್ಸುತ್ತೆ. ಯಾವುದು ನಿಮ್ಗೆ ಅನ್ಸುತ್ತೆ ಲೈಕ್ ಆ ಸಿಚುವೇಶನ್ ನಾನು ಇನ್ನೂ ಚೆನ್ನಾಗಿ ಎದುರಿಸಬಹುದಿತ್ತು? Like 6-7 years back, ಡಿಪ್ರೆಷನ್ ಅಲ್ಲಿ ಇದೆ. ಐ ಈವನ್ ಕಮಿಟೆಡ್ ಸೂಸೈಡ್. ಲೈಕ್ ಎವ್ರಿಬಡಿ ನೋಸ್ ಇಟ್. ಆ ಥರ ಇದ್ದಾಗ ಪ್ರಾಬ್ಲಿ ನಂಗೆ ಹೋಪ್ ಇರಲಿಲ್ಲ. ಓಕೆ, ನನಗೆ ಎಲ್ಲ ಥರದ ಮಲ್ಟಿಪಲ್ ಸಿಚುವೇಶನ್, ಇಂಡಸ್ಟ್ರಿ, ಫ್ಯಾಮಿಲಿ, ಪರ್ಸ್ನಲ್ ಲೈಫ್, ಇದೆಲ್ಲ ಹೆಂಗೆ ನೋಡಬೇಕಂತ ಗೊತ್ತಿರಲಿಲ್ಲ ಧೈರ್ಯವಾಗಿ. ಪ್ರಾಬ್ಲಿ ಆ ಟೈಮ್ ಬಂದಿದ್ದಕ್ಕೆ, ನನ್ನ ಫ್ರೆಂಡ್ಸ್ ನನ್ನ ಜೊತೆಗೆ ನಿಂತಿದ್ದಕ್ಕೆ, ಆ್ಯಂಡ್ ಈವನ್ ಕೆಲವು ಶೋಗಳು ನನಗೆ ಸಿಕ್ಕಿದ್ದಕ್ಕೆ ಪ್ರಾಬಬ್ಲಿ ಐ ಆಮ್ ವೆರಿ ವೆರಿ ಸ್ಟ್ರಾಂಗ್. ಹೋಗ್ತಾ ಹೋಗ್ತಾ ಎವ್ರಿ ಫೇಸಲ್ಲಿ ಒಬ್ಬೊಬ್ಬರು ವ್ಯಕ್ತಿಗಳನ್ನ ಭೇಟಿ ಮಾಡ್ತಾ ಹೋಗ್ತೀವಿ. ಒಬ್ಬೊಬ್ಬರು ಒಂದೊಂದು ಪಾಠನ ಕಲಿಸ್ತಾ ಹೋಗ್ತಾರೆ. ಆ್ಯಂಡ್ ಆ ಪಾಠನೇ ಆ್ಯಕ್ಚುಲಿ ನಮ್ಮನ್ನು ಸ್ಟ್ರಾಂಗ್ ಮಾಡೋದು. ವಿ ಥಿಂಕ್ ನಾನು ಇಂಡಿಪೆಂಡೆಂಟ್, ನಾನು ದುಡಿತಾ ಇದ್ದೀನಿ, ನಾನು ಮಾಡ್ತೇನೆ, ಅದಕ್ಕೆ ಸ್ಟ್ರಾಂಗ್ ಆಗಿದ್ದೀನಿ. ಡೆಫಿನೆಟ್ಲಿ ಇಲ್ಲ. ಐ ಥಿಂಕ್ ಸಿಚುವೇಶನ್ ಮೇಕ್ಸ್ ಅಸ್ ವೆರಿ ಸಿಚುವೇಶನ್, ಪೀಪಲ್ ಆ್ಯಂಡ್ ದ ವೇ ಯು ಟೇಕ್ ಇಟ್. ಎಸ್.